ಇವತ್ತು ನಡೀತಾ ಇರುವಂತಹ ಭ್ರಷ್ಟಾಚಾರ ಇವತ್ತು ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಅಲ್ಲಿ ಒಂದಷ್ಟು ಹಳೆ ಹುಲಿಗಳು, ತಿಮಿಂಗಲಗಳು ಸೇರ್ಕೊಂಡು ಇವತ್ತು ಲೂಟಿ ಮಾಡ್ತಾ ಇದ್ದೇವೆ. ಅದು ಯಾರ ದುಡ್ಡು ಅಂತ ಅಂದ್ರೆ ಹಿಂದುಳಿದ ವರ್ಗಗಳ ಬಡ ಜನರ ಮಕ್ಕಳ ಕಲ್ಯಾಣ ಅಂದ್ರೆ ಶಿಕ್ಷಣ ಮತ್ತೆ ಅನ್ನಕ್ಕೆ ಕೊಡ್ತಾ ಇರುವಂತಹ ದುಡ್ಡನ್ನ ಈ ಕದೀಮರು, ನೀಚರು, ಕಳ್ಳರು ಕದ್ದು ತಿಂತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪನವರೇ ಇಂತಹ ಒಂದು ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ. ಜನರ ಕಲ್ಯಾಣಕ್ಕಾಗಿ ಇಟ್ಟಿರುವಂತಹ ದುಡ್ಡನ್ನ ಈ ನೀಚರು ಯಾವ ರೀತಿಯಾಗಿ ಕೊಳ್ಳೆ ಹೊಡೆದಿ ಕೂಡಿಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಇಡೀ ದೇಶದ ಜನ ನೋಡಿದ್ದಾರೆ. ಆತ ಏನು ಆದಾಯದ ಗಳಿಕೆಗಿನ್ನ ಹೆಚ್ಚಿನ ಆಸ್ತಿಯನ್ನ ಕೂಡಿಟ್ಕೊಂಡಿದ್ದ ಅಂತ ಹೇಳಿ ಅವನ ಮೇಲೆ ಲೋಕಾಯುಕ್ತವರು ಕೇಸ್ ಮಾಡಿ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಮಾನ ಮರ್ಯಾದೆ ನಾಚಿಕೆ ಏನಾದ್ರೂ ಇದ್ರೆ ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ಳುವಂತ ನಿಮಗೆ ಅಂತ ಒಬ್ಬ ನೀಚನ್ನ, ಭ್ರಷ್ಟನ್ನ ಅದೇ ಇಲಾಖೆಯಲ್ಲಿ, ಅದೇ ಸ್ಥಾನದಲ್ಲಿ, ಅದೇ ಕೆಲಸದಲ್ಲಿ ಮುಂದುವರಿಸ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಯಾವ ರೀತಿಯಾಗಿ ನಾವು ಪ್ರಶ್ನೆ ಮಾಡಬೇಕಾಗಿದೆ.